400 ಅವ್ರಿಗೆ ನಾವು ತಂದಿದ್ದು ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊಂಟಾಗ ಜೆಇಗಳು ಇಗಳು ಬ್ಯಾಡ ಇಲ್ಲಿ ಅಲ್ಲಿ ಅವ್ರಿಗೆ ಕಿರಿಕಿರಿ ಇರ್ತಾರೆ. ಪಾಪ ಹೇಳ್ತಾರೆ ಅವರು ಇಲ್ಲಿ ನಮ್ಗೆ ನೀವು ಇದ್ದಾಗ ಹೆಂಗೆ ಗೊತ್ತು ಹಂಗಿಲ್ಲ ಅಂತ. 1700 ಎಟ್ರಿ ಮಟ್ಟ 1750 400 ಮಂದಿಗೆ ಸಹಿತ ಈ ದರಿದ್ರ ಸರ್ಕಾರಕ್ಕೆ ಪಗಾರ ಕೊಡೋದಾಗೋದಿಲ್ಲ ಅಂದ್ರೆ ಮಾಡ್ಯಾರ ಬರೀ ಹೋಗಿ ಕೂತಾರ ನೋಡಿ ದಿಲ್ಲಾಗ ಎಲ್ಲರೂ ನಾನೇ ಮುಖ್ಯಮಂತ್ರಿ ಅಂತ ಬರ್ತಾರೆ. ನಿಮ್ಮ ಸಂಗ್ರಹದಾಯ ಸಕಡಿಗೆ ಹೋಗ್ತಾರೆ, ಈ ಸಂಗ್ರಹದಾಯ ಬರ್ತಾರೆ. ಇಲ್ಲಿ ಕರ್ನಾಟಕದಾಗ ಎಲ್ಲ ನಗರ ಮಹಾನಗರ ಪಾಲಿಕೆದವರು ಸ್ಟ್ರೈಕ್ ಮಾಡ್ಲಾಕತ್ತಾಗ ಕನಿಷ್ಠರೇ ಅವ್ರಿಗೆ ಗೌರವ ಇರ್ಬೇಕಲ್ಲ. ಒಂದು ಸ್ಟ್ರೈಕ್ ಮಾಡ್ತಾರಪ್ಪ. ಮಹಾನಗರ ಪಾಲಿಕೆ ಎಷ್ಟು ಇವತ್ತು ಹೇಳಿದ್ರಲ್ಲ ನಮ್ಮ ಎಲ್ಲ ಕಡೆ ಕಸ ಬಿದ್ದೈತಿ, ಇದು ಬಿದ್ದೈತಿ, ಕ್ಲೀನ್ ಆಗಲಾಗೈತಿ, ಇಟ್ರೆ ಖಬರ್ ಬೇಕಲ್ಲ. ಇವೆಲ್ಲ ಮಿನಿಸ್ಟರ್ ಮನೆ ಮುಂದೆ ಹೋಯ್ತು ಕಸ ಹೋಗಿರಿ ನಾಳೆ ಇಷ್ಟು ಬಿಟ್ಟು ಎಲ್ಲ ಜಿಲ್ಲೆ ಅದಾರೆ. ಅವು ಮತ್ತು ಕಾರಣ ಕಡೆ ಒಂದು ಬರ್ತಾರೆ ಈ ಟಿ ವಿ ಅವ್ರು ಅವ್ರ ಮಾರಿ ತೋರಿಸ್ತಾರೆ, ಅವ್ರ ಮಾರಿ ತೋರಿಸ್ತಾರೆ, ಅವ್ರು ಮಾರಿ ತೋರಿಸ್ತಾರೆ. ನೀವು ಇದನ್ನು ಹೊಡೀರಿ ಟಿ ವಿ ಅವ್ರು ಸ್ವಲ್ಪ ದಿಲ್ಲಿ ಒಳಗೆ ಏನು ಮಾಡಕತ್ತೀರಿ ಬರ್ರಿ ಹೋಗಿ ಮಾರೇ ಬೆಂಗಳೂರಿನಾಗ ವಿಧಾನಸೌಧದಾಗ ಕೂತು ಈ ನೌಕರದಾರ ಪಾಪ ಇಲ್ಲಿ ರೋಡ್ 5 ದಿವಸ ಆಯ್ತು. ಒಂದು ರಾಜ್ಯ ಸರ್ಕಾರ ಸಹಿತೋ ಇಲ್ಲೋ ಸತ್ತೈತೋ ಜೀವಂತದಿರೋ ಇನ್ನ ಎಷ್ಟು ದಿವಸ ಜಗಳ ಆಡ್ತೀರ? ನಮ್ಗೆ ಸಾಕಾಗೈತಿ. ಯಾವ ಮುಖ್ಯಮಂತ್ರಿ ಆಗ್ರಪ್ಪ ಬರ್ರಿ ಕೆಲಸ ಮಾಡ್ಬಾರ್ದು. ಯಾವ ನೀವು ಮುಂದೆ ಕೇಂದ್ರ ಆಗ್ರಿ ಎಲ್ಲ ಬಿಟ್ಟು ಇಂಥ ಗಂಭೀರ ಸಮಸ್ಯೆ ಇಷ್ಟೆಲ್ಲ ಸುಮಾರು ಲಕ್ಷಾಂತರ ಎಷ್ಟೋ ಏಟಾಗ್ತಾರೆ ಒಟ್ಟು ಇಡೀ ಕರ್ನಾಟಕ ಮಹಾನಗರ ಪಾಲಿಕೆ 10 ಅಂದ್ರೆ ಸುಮಾರು 1500 ಎವರೇಜ್ ಇರಲಿಲ್ಲ. ಏಟಾಯ್ತು 18,000 ಕಾರ್ಮಿಕರು 100 ಮ್ಯಾಗ ಅದಾರ. ಎಲ್ಲರೂ ಧರಣಿ ಕೂತಾರ. ಒಬ್ಬ ಮಂತ್ರಿ ಜವಾಬ್ದಾರಿ ಬೇಕಲ್ಲ. ಬಂದು ಎಲ್ಲಾನು ಕರೆದು ಏನಾಗಿದೆ ಇಂತಿಂಥ ಪರಿಹಾರ ಈ ಒಂದು ತಿಂಗಳಾಗ ಮಾಡ್ತೀವಪ್ಪ, ಇನ್ನು 3 ತಿಂಗಳಾಗ ಇಂಥದ್ದು ಮಾಡ್ತೀವಿ, ಏನಾದ್ರು ಒಂದು ಸೂತ್ರ ಕಂಡು ಹಿಡಿದು ಹೋಗಿ ಜಿಲ್ಲೆಗೆ ಹೋಗ್ಬಿಟ್ರೆ